ಜಗತ್ತಿನಲ್ಲಿ ಬಂದಿರತಕ್ಕಂತ ಎಲ್ಲ ದಾರ್ಶನಿಕರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ಗದಗ ಜಿಲ್ಲಾ ರೂನ್ ತಾಲೂಕು ಅಸುಟಿ ಗ್ರಾಮದಲ್ಲಿ ಹಜರತ್ ಶಹಜಾನ್ ಮಸ್ತಾನ್ ಶಾ ವಲಿ ರಹಮತುಲ್ಲಾಹಿ ಅವರ ದರ್ಗಾದ ಉರುಸಿನ ನಿಮಿತ್ತ ಅಲಾವಿ ಪರಂಪರೆಯ ಶರಣರ ಕುದುರೆಕಾರರ ಭಾವೈಕ್ಯತೆಯ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಮಣಿಪುರ ಅಭಿನವ ಒಪ್ಪೈತೇಶ್ವರ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಚರ ಗುರುಮೂರ್ತಿಗಳನ್ನು ಮೊದಲು ಮಾಡಿಕೊಂಡು ಅದೇ ತರನಾಗಿ ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂತಹ ಅಸುಟಿ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ರೋಣ ತಾಲೂಕಿನ ಎಲ್ಲ ಅಲಾವಿ ಪರಂಪರೆಯ ಕುದುರೆಕಾರರನ್ನು ಮೊದಲು ಮಾಡಿಕೊಂಡು ಬಹುಶಃ ಮುಳಗುಂದದ ಶರಣರು ಹಾಗೂ ಸಿಂಧನೂರಿನ ಶರಣರು ಬಹಳ ಭಾವೈಕ್ಯತೆಯ ಬಗ್ಗೆ ಬಹಳ ಸಾರಾಂಶವಾಗಿ ತಮ್ಮನ್ನು ಹೇಳಿದ್ದಾರೆ. ಅದೇ ತರನಾಗಿ ಇವತ್ತು ನಾವು ಏನ ರೋಣ ತಾಲೂಕಿನಲ್ಲಿರ್ತಕ್ಕಂತಹ ಅಸೂಟಿಯ ಹಜರತ್ ಶಹಜಾನ್ ಮಸ್ತಾನ್ ಶಾ ವಲಿಯ ಉರುಸು ಅಂತಂದ್ರ ಸೃಷ್ಟಿಕರ್ತ ಅಲ್ಲಾ ತಾಲನು ಕುರಾನ್ ನಲ್ಲಿ ಹೇಳ್ತಾನೆ, ಅಲಾ ಇನ್ನ ಔಲಿ ಅಲ್ಲಾಹ ಲಾ ಖೌಫುನ್ ಅಲೈಹಿಮ್ ಯಹ್ಜನೂನ್ ಅಂತಂದ್ರೆ ಶರಣರಾಗಿರ್ತಕ್ಕಂತಹ ವಲಿ ಆಗಿರ್ತಕ್ಕಂಥವನಿಗೆ ಮರಣವಿಲ್ಲ, ದೇಹಕ್ಕೆ ಮರಣವಿದೆ ಹೊರತಃ ಅವರ ಆತ್ಮಕ್ಕೆ ಮರಣವಿಲ್ಲ ಅಂತ ಹೇಳಿ ಇವತ್ತು ಕುರಾನ್ ನಲ್ಲಿ ಸಾರಿ ಹೇಳ್ತಿರ್ತಾರ. ಅದೇ ತರನಾಗಿ ಆ ಕುರಾನಿನ ಸಾರಾಂಶದಂತೆ ಇಡೀ ಜಗತ್ತಿನಲ್ಲಿ ಬಂದಿರತಕ್ಕಂತಹ ಎಲ್ಲ ಸೂಫಿ ಸಂತರು ಇವತ್ತು ಜಗತ್ತಿನಲ್ಲಿ ಭಾವೈಕ್ಯತೆಯ ಬೀಜವನ್ನು ನಟ್ಟಿದರು ಹೊರತ ವಿಷ ಬೀಜವನ್ನು ಯಾವತ್ತಿಗೂ ಅವರು ಬಿತ್ತರಿಸಲಿಲ್ಲ. ಅದೇ ತರನಾಗಿ ಅಣ್ಣ ಬಸವಣ್ಣವರು ಕಂಡಿರ್ತಕ್ಕಂಥ ಅನುಭವ ಮಂಟಪದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾರೆ, ನಾನು ಘನ ತಾನು ಘನವೆಂಬ ಹಿರಿಯರಡೆ ಜಗದೊಡೆ, ಹಿರಿಯರ ಹಿರಿತನ ಹಿಂದೇನಾಯಿತು, ಹಿರಿದು ಕಿರಿದೆಂಬ ಶಬ್ದ ಒಡಗಿದಡೆ ಆತನೇ ಶರಣ ಗುಹೇಶ್ವರ. ನಾನು ದೊಡ್ಡವನು ನೀನು ದೊಡ್ಡವನು ಅನ್ನೋಕ್ಕಿಂತ ಸಮಾಜದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಎಲ್ಲರೂ ಸಮಾನರು ಅಂತ ಹೇಳಿ ಅವರು ಭಾವಿಸಿದ್ರು. ಯಾರು ಸಮಾನರೆಂದು ಭಾವಿಸುತ್ತಾರೆ ಅವರೇ ನಿಜವಾದ ಶರಣರಂತೇಳಿ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅದೇ ತರನಾಗಿ ಅಣ್ಣ ಬಸವಣ್ಣನವರು ವಚನವನ್ನು ಹೇಳುತ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದ ಭಕ್ತಿ ಭಿಕ್ಷವನ್ನ ನೆಕ್ಕಿದರೆ ಎಲ್ಲ ಪಾತ್ರೆ ತುಂಬಿತು ಕೂಡಲ ಸಂಗಮ ದೇವ. ಅಂದ್ರೆ ಎಲ್ಲಾ ಮನೆಯಿಂದ ಭಕ್ತಿಯ ಭಿಕ್ಷೆಯನ್ನು ತಂದರೋರು, ಆಹಾರದ ಭಿಕ್ಷೆಯನ್ನಲ್ಲ ಭಕ್ತಿಯ ಭಿಕ್ಷೆಯನ್ನು ತಂದು ತಮ್ಮ ಅನುಭವ ಮಂಟಪದಲ್ಲಿ ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಕಟ್ಟ ಕಡೆಯ ಒಬ್ಬ ಸಮಾಜದ ವ್ಯಕ್ತಿಯನ್ನು ಸಹ ಅವರು ತಮ್ಮ ಅನುಭವ ಮಂಟಪದಲ್ಲಿ ಜಾಗವನ್ನು ಕೊಟ್ಟರು. ಅದೇ ಹಾದಿಯಲ್ಲಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದ ನೆಲದಲ್ಲಿ ಸೂಫಿ ಸಂತರು ಬಹಳ ಭಾವೈಕ್ಯತೆಯಿಂದ ನಡೀತಾರೆ. ಅದೇ ತರನಾಗಿ ನಾವು ಬಿಜಾಪುರದ ಖಾಜಾ ಅಮೀನುದ್ದೀನ್ ಅಲಿ ಅಲಾ ಶೇರಿ ಖುದಾ ಮಾಶೂಕ್ ರಬ್ಬಾನಿ ಅವರ ದರ್ಗಾ ನೋಡಬಹುದು. ಅವರ ಶಿಷ್ಯ ಯಾರು? ಶಿರಹಟ್ಟಿಯ ಫಕೀರ ಸ್ವಾಮಿಗಳು. ಶಿರಹಟ್ಟಿಯ ಫಕೀರ ಸ್ವಾಮಿಗಳು ಯಾಕಪ್ಪ ಅಂತಂದ್ರ ಶಿರಹಟ್ಟಿಯ ಫಕೀರ ಸ್ವಾಮಿಯವರ ತಾಯಿ ಮತ್ತು ತಂದೆ ಅಗರ್ಭ ಶ್ರೀಮಂತರು ಇರ್ತಾರಂತ, ಬಹಳ ಅಗರ್ಭ ಶ್ರೀಮಂತರು. ಅವರ ವೈವಾಹಿಕ ಜೀವನದಲ್ಲಿ 5-6 ವರ್ಷ ಆದರೂ ಅವರಿಗೆ ಮಕ್ಕಳ ಫಲ ಇರ್ಲಿಕ್ಕಿಲ್ಲ. ಅವಾಗ ಒಬ್ಬ ವೃದ್ಧ ಅವರ ಮನೆಗೆ ಬಂದು ಭಿಕ್ಷೆಯನ್ನು ಕೇಳ್ತಾನೆ. ಅವಾಗ ಆ ತಾಯಿ ತನ್ನ ಅಳಿಲನ್ನು ತೊಳ್ತಾಳ. ಆ ಅಳಿಲನ್ನು ಕೇಳದೆ ಆ ಏನ ಶರಣರು ಬಂದಿರ್ತಾರ ಅವ್ರು ಹೇಳ್ತಾರ, ಇಂತಲ್ಲಿ ಹೋಗಮ್ಮ, ಇಲ್ಲಿ ಒಬ್ಬ ಶರಣರದಾರ, ಅವ್ರ ಕಡೆ ಹೋಗಿ ತನ್ನ ಬೇಡಿಕೆಗಳನ್ನು ಕೇಳಂತೇಳಿ. ಆ ಬೇಡಿಕೆ ಬೇಡದಾಗ ಅವಾಗೆ ಹುಟ್ಟಿದ್ದು ಫಕೀರ ಸ್ವಾಮಿಗಳು.
ಅವಾಗ ಚನ್ನವೀರನಯ್ಯವರು ಅಂದ್ರೆ ಫಕೀರ ಸ್ವಾಮಿಗಳು ಅಂತಂದ್ರ ಅವಾಗ ಅವರು ಏನಾಗತ್ತಾರ, ಆ ತಾಯಿ ತನ್ನ ಮಗು ಹುಟ್ಟಿದ ತಕ್ಷಣ ಏನೈತಿ ಬೇಡಿದ್ದನ್ನ ಶರಣನಲ್ಲಿ ಬೇಡಿಕೊಂಡಿರ್ತಾಳ, ಅದನ್ನು ಆ ಮಗುವಿನ ವ್ಯಾಮೋಹದಲ್ಲಿ, ಆ ಪ್ರೀತಿ ವ್ಯಾಮೋಹದಲ್ಲಿ ಅವುಗಳು ನೆನಪಾರಿರ್ತಾಳ. ಅವಾಗ ಮತ್ತೆ ಆ ಮಗುವಿಗೆ 5 ವರ್ಷ ನಂತರ ವಿಪರೀತ ಜ್ವರ ನೆತ್ತಿಗೆ ಅಂತ ಜ್ವರ ಬಂದಿರ್ತದ. ಆ ಜ್ವರವನ್ನು ಅಲ್ಲಿ ಇರ್ತಕ್ಕಂಥ ಎಲ್ಲ ಏನು ವೈದ್ಯರು, ಆಗಿನ ಕಾಲದಲ್ಲಿ ಇರ್ತಕ್ಕಂತಹ ಪಂಡಿತರು, ವೈದ್ಯರು ಎಲ್ಲರ ಬಳಿ ತಮ್ಮ ಆ ಮಗುವನ್ನು ಕರ್ಕೊಂಡು ಹೋಗಿ ಎಲ್ಲನೂ ಇದನ್ನ ಮಾಡಲಿಕ್ಕೆ ಹೋಗ್ತಾರ. ಅವ ಒಟ್ಟ ಆ ಮಗುವಿಗೆ ಇದನ್ನಾಗುದಿಲ್ಲ. ಒಬ್ಬ ಜಂಗಮ ಭಿಕ್ಷುಕಗಳು ಬಂದು ಮನೆಗೆ ಭಿಕ್ಷಾಟನೆಗೆ ಬಂದಿರ್ತಾರ. ಅವಾಗ ಆ ತಾಯಿ ಕೇಳ್ತಾಳ, ಹಿಂಗ ನನ್ನ ಮಗು ಇಷ್ಟ 5 ವರ್ಷ ಆಯ್ತರಿ, ಈಗ ಅವ ನೆತ್ತಿಗೇರಿದ ಜ್ವರ ಇನ್ನೂ ಕಡಿಮೆ ಆಗುವಲ್ದಂತ ಕೇಳ್ತಾರ. ಆ ಶರಣರು ಹೇಳ್ತಾರ, ನೀ ಏನೋ ಹುಟ್ಟಕ್ಕಿಂತ ಮುಂಚೆ ಎಲ್ಲೋ ನೀನು ಒಂದು ಹರಿಕೆಯನ್ನು ಮಾಡಿ ತಾಯಿ, ಆ ಹರಿಕೆಯನ್ನು ನೀನು ಮುಟ್ಟಿಸು ಅಂತ ಹೇಳ್ತಾರ. ಅವಾಗ ಹರಿಕೆ ಆಕೆ ಮಕ್ಕೊಂದ ಕನಸಿನಾಗ ಬರುತ್ತಂದ್ರ ಆ ತಾಯಿ, ನನಗ್ ಒಂದೇ ಜನನವಾಗುವಂತ ಒಂದೇ ಮಗು ನಿಮ್ಮ ಮಠಕ್ಕೆ ನಾನು ಬಿಡುತ್ತೇನೆ ಅಂತೇಳಿ ಖಾಜಾ ಅಮೀನುದ್ದೀನ್ ದರ್ಗಾದಲ್ಲಿ ಆಕೆ ಬೇಡಿಕೊಂಡಿರ್ತಾಳ. ಅದೇ ತರನಾಗಿ ನಡ್ಕೊಂಡು ಹೋಗಿ ಅವಾಗ ಏನೈತಿ, ಆ ಬೇಡಿಕೊಂಡಾಗ ಪುನಃ ಆ ದರ್ಗಾಕ್ಕೆ ಹೋಗಿ ಆ ಮಗುವನ್ನು ಆ ಮಠಕ್ಕೆ ಬಿಡ್ತಾವ. ಆ ಮಗುವಿನ ಹೆಸರು ಚನ್ನವೀರ ಸ್ವಾಮಿ ಅಂತ ಹೇಳುತ್ತೆ. ಅವಾಗ ಖಾಜಾ ಅಮೀನುದ್ದೀನ್ ದರ್ಗಾ ಅವ್ರು ಏನಂತಾರ, ಈಚೆ ಕಡೆ ಅವರು ಇದನ್ನು ಫಕೀರೇಶ್ವರ ಅಂತೇಳಿ ಆ ಮಗುವಿಗೆ ಹೆಸರನ್ನು ಇಡ್ತಾರ. ಆದ್ರೆ ಫಕೀರ ಅಂತಂದ್ರೇನು, ಜಗದಲ್ಲಿ ಇರತಕ್ಕಂತಹ ಎಲ್ಲ ಸಮಾಜ ವರ್ಗದವರ ಆ ಜೋಳಿಗೆಯನ್ನು ಫಕೀರ ಸ್ವಾಮಿಗಳಿಗೆ ಹಾಕ್ತಾರ. ಅದಕ್ಕೆ ಇವತ್ತಿಗೆ ಏನೈತಿ, ಶಿರಟ್ಟಿಯ ಫಕೀರೇಶ್ವರ ಸ್ವಾಮಿಯ ಏನೈತಿ ಭಾವ್ಯಕ್ತತೆ ಪೀಠ ಆಗೈತಿ. ಅದೇ ತರನಾಗಿ ನಮ್ಮ ಅಲಾವಿ ಪರಂಪರೆಯ ಕುದುರೆಕಾರರಿಗೆ ಈ ಸಂಘವನ್ನು ಕಟ್ಟಿದ ಉದ್ದೇಶ ಒಂದೇ, ಅಲಾವಿ ಪರಂಪರೆಯ ಕುದುರೆಕಾರರು ದುಷ್ಟ ಚಟಗಳಿಂದ ದೂರವಿರಲಿ, ಅವರು ಮಾಡಿರ್ತಕ್ಕಂಥ ಶರಣರ ಸೇವೆಯನ್ನ ಇವತ್ತಿನ ದಿವಸ ಎಲ್ಲ ಕರ್ನಾಟಕದಲ್ಲಿ ಭಾವ್ಯಕ್ತತೆ ಏನಾದ್ರೂ ಉಳಿದೈತಪ್ಪ ಅಂತಂದ್ರ ಅದು ಮೊಹರಂ ಅನ್ನುವಂಥದ್ದು ಒಂದು ಭಾವ್ಯಕ್ತತೆಯ ತೇರು. ಆ ಭಾವ್ಯಕ್ತತೆಯ ತೇರಿನ ಕುದುರೆಕಾರರೇ ನೀವು. ಆ ಕುದುರೆಕಾರರಿಗೆ ಒಂದು ಸಮಾಜವನ್ನ ನಾವು ಗುರುತಿಸಬೇಕಾಗಿ ಅವರಿಗೆ ಪಾಠವನ್ನು ನೀಡಲಿಕ್ಕೋಸ್ಕರ ಇಂಥ ಸಮಾವೇಶಗಳನ್ನು ಹಲವಾರು ಮಾಡಿದ್ದೇವೆ. ಈಗ ಆಲ್ರೆಡಿ ಹಿಂದೆ ಒಂದು ಸಮಾವೇಶದಲ್ಲಿ ಒಂದು ಬುದ್ಧಿ ಮಾತನ್ನು ಹೇಳಿದ್ದಕ್ಕೆ ಇವತ್ತು ಅವರು ಅದನ್ನು ತಪ್ಪಾಗಿ ಭಾವಿಸಿದ್ದಾರೆ. ಹೀಗಾಗಿದ್ರೆ ಅಣ್ಣ ಬಸವಣ್ಣವರು ಈ ಸಮಾಜವನ್ನು ಅವರು ತಿದ್ದಲಿಕ್ಕೆ ಹೋಗ್ತಿದ್ದಿಲ್ಲ. ಅದಕ್ಕಾಗಿ ಯಾರೂ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಏನನ್ನು ತಮ್ಮ ಬುದ್ಧಿ ಮಟ್ಟಿಗೆ ಹೇಳುತ್ತೀವಿ ಅದನ್ನ ತಪ್ಪಾಗಿ ಅರ್ಥೈಸಬೇಡಿ. ಅವ್ರು ಹಿಂಗ್ಯಾಕೆ ಕೇಳಿದ್ರು, ಇವ್ರು ಹಿಂಗ್ಯಾಕೆ ಕೇಳಿದ್ರು, ನಾ ಆ ಕಾರ್ಯಕ್ರಮದಾಗ ಕೇಳ್ತೀನಿ, ಈ ಕಾರ್ಯಕ್ರಮ ಕೇಳ್ತೀನಿ, ಅದನ್ನ ದಯವಿಟ್ಟು ಇಂಥ ವಿಷ ಬೀಜಗಳನ್ನು ಯಾರಿಗೂ ಇಡಕ್ ಹೋಗ್ಬೇಡ. ಈ ಸಮಾಜವನ್ನ ನಾವು ಇವತ್ತಿಗೆ ಏನೈತಿ ಇವತ್ತು ಕಟ್ಕೊಂಡು ಹೋಗ್ಬೇಕಾಗೈತಿ. ಎಲ್ಲ ಅಲಾವಿ ಪರಂಪರೆ ಕುದುರೆಕಾರರು ನೀವು ಇರತಕ್ಕಂಥ ಎಲ್ಲರೂ ಏನೈತಿ ಒಂದು ಆಧ್ಯಾತ್ಮಿಕ ಬದುಕಿನಲ್ಲಿ ಬದುಕಬೇಕಾಗೈತಿ. ಯಾಕಂದ್ರೆ ಎಲ್ಲ ಸಮಾಜದ ವರ್ಗದ ಜನರು ಬಂದು ಆ ಮೊಹರಂ ತಾಯಿ ಬಿಬಿ ಫಾತಿಮಾ ಅವರ ಮಕ್ಕಳಾಗಿರ್ತಕ್ಕಂಥ ಹುಸೇನ್ ರವರು ಹಾಗೂ ಅವರ ಗಂಡನಾಗಿರ್ತಕ್ಕಂಥ ಹಜರತ್ ಮೌಲಾಲಿ ಅವರ ಒಡಲಲ್ಲಿ ಹಾಕಿ ತಮ್ಮ ಕಷ್ಟಗಳನ್ನು ಪರಿಹಾರಕ್ಕೆ ತಮ್ಮಲ್ಲಿ ಬಂದಿರ್ತಾರ. ಆ ಪರಿಹಾರ ಮಾಡುವಂತ ವ್ಯಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ ಬಹಳ ಶುದ್ಧನಾಗಿರ್ಬೇಕು ಅವನು. ಅದನ್ನು ಬಿಟ್ಟು ಇವತ್ತು ನಾವು ಬಹಳ ಜನ ಶರೀರ ಕುಡಿದ ಒಂದೇ ದುಷ್ಟಚಟ ಅಲ್ಲ, ನಿಮ್ಮನ್ನ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬಯಸುವುದೇ ಎಲ್ಲ ಒಳ್ಳೆಯತನ, ಕೆಟ್ಟದ್ದನ್ನು ಬಯಸುವುದು ಅದ್ರೂ ಒಂದು ದುಷ್ಟಚಟನ. ಅದಕ್ಕೆ ಯಾವತ್ತೂ ಎಲ್ಲರನ್ನು ಎಲ್ಲರಿಗೂ ಒಳಿತಿಗಾಗಿ ಎಲ್ಲರಿಗೂ ಪ್ರಾರ್ಥಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅಸುಟಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಹಾಗೂ ನನ್ನ ಅಕ್ಕ ತಂಗಿಯರಿಗೂ ಹಾಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳಿಗೆ